ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚಲೋ ಇದ್ದಿರೋದು ಇಲ್ಲ, ನಾನು ಕೂಡ ಚೆನ್ನಾಗಿದ್ದೀನಿ ರೀ. ಬನ್ನಿರಿ, ಇವತ್ತು ನನ್ನ ರೆಸಿಪಿ ನಾನು ಇಡ್ಲಿಗೆ ಚಟ್ನಿ ಮಾಡ್ಕೊಂಡಿದ್ರಿ. ಅದು ಪುದೀನ ಚಟ್ನಿ. ಸ್ವಲ್ಪನೂ ಕಹಿ ಇರದೆ ತುಂಬ ರುಚಿಯಾಗಿ ಹೆಂಗೆ ಮಾಡೋದಪ್ಪ ಅಂತ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ರೀ. ಇಲ್ಲಿ ನಾನು ಸ್ವಲ್ಪ ಒಂದು ಹಿಡಿಯುವಷ್ಟು ಕಡಲೆ ಬೀಜವನ್ನು ಫ್ರೈ ಮಾಡ್ಕೊತಿದ್ದೀನಿ ರೀ. ಹಾಗೆಯೇ 1-2 ಈರುಳ್ಳಿಯನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರ್ಕೋಬೇಕ್ರಿ. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ರೀ ಈ ಒಂದು ಚಟ್ನಿ. ಸೊ ಈ ಚಟ್ನಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ಅರ್ಧ ಕಟ್ನಷ್ಟು ಪುದೀನವನ್ನು ನೀರಲ್ಲಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ರೀ. ಹಾಗೆಯೇ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಹಾಗೆಯೇ ಜೀರಿಗೆ ತೊಗೋಬೇಕ್ರಿ, ಸ್ವಲ್ಪ ಬೆಲ್ಲ ತೊಗೋಬೇಕ್ರಿ. ಶೇಂಗಾ ಬೀಜವನ್ನು ಸಿಪ್ಪೆಯೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ರೀ. ಈಗ ನಾನು ಕಲ್ಲು ಉಪ್ಪನ್ನು ಬಳಸೋದ್ರಿಂದ ಈ ಚಟ್ನಿ ಎಷ್ಟು ಚಲೋ ಬರುತ್ತೆ ರೀ, ಅಷ್ಟು ಚಲೋ ಬರುತ್ತೆ. ಹಾಗೆಯೇ ಒಂದು ಹಿಡಿಯುವಷ್ಟು ಹುರಿಗಡಲೆ ಅಥವಾ ಅಚ್ಚಗಡ್ಲೆ ತೊಗೊಂಡಿದ್ದೀನಿ ರೀ. ಹಾಗೆಯೇ ಶುಂಠಿ ತೊಗೋಬೇಕ್ರಿ, ಸ್ವಲ್ಪ ಬೆಳ್ಳುಳ್ಳಿ ತೊಗೋಬೇಕ್ರಿ, ಸ್ವಲ್ಪ ಕರಿಬೇವು ರೀ. ಒಗ್ಗರಣೆಗೆ 1-2 ಟೇಬಲ್ ಸ್ಪೂನು ಎಣ್ಣೆ ರೀ. ಹಾಗೆಯೇ ಸಾಸಿವೆ ಜೀರಿಗೆ ಬೇಕು ರೀ. ಹಾಗೆ ಈ ಚಟ್ನಿ ಸಖತ್ ಬರಬೇಕಂದ್ರೆ ನಾನೀಗ ಇದಕ್ಕೆ ಈರುಳ್ಳಿ ಹಾಕ್ತಿದ್ದೀನಲ್ರಿ, ಅದೇ ತುಂಬ ಟೇಸ್ಟ್ ಕೊಡುತ್ತೆ ರೀ. ನಮ್ಮ ಒಂದು ಹಳ್ಳಿ ಕಡೆಯೆಲ್ಲ ಹಿಂಗಾರಿ ಮಾಡೋದು, ಅದಂತೂ ತುಂಬ ಅದ್ಭುತವಾಗಿರುತ್ತೆ ಚಟ್ನಿ. ಹಾಗೆಯೇ ಈ ಇಡ್ಲಿ ಜೊತೆ ತಿನ್ನಬೇಕಂದ್ರೆ ಒಂಥರ ಸಖತ್ ಟೇಸ್ಟ್ ಇರುತ್ತೆ ರೀ. ಈಗ ನಾನು ಒಂದು ತವಾಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ರೀ. ಇದಕ್ಕೆ ಸಾಸಿವೆ ಜೀರಿಗೆ ಹಾಕೋಬೇಕ್ರಿ. ಹಾಗೆಯೇ ನಾನು ತೊಳೆದಿಟ್ಟಿರ್ತಕ್ಕಂಥ ಒಂದು ಪುದೀನ ಹಾಕ್ಕೋಬೇಕ್ರಿ. ಹಾಕೊಂಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕ್ರಿ. ಆವಾಗಲೇ ಈ ಒಂದು ಕಹಿ ಇರುತ್ತಲ್ವ ಅದೆಲ್ಲ ಹೋಗುತ್ತೆ ರೀ. ತಿನ್ಲಿಕ್ಕಂತೂ ತುಂಬ ನಾಲ್ಗೆಗೆ ರುಚಿ ಕೊಡುತ್ತೆ ಈ ಚಟ್ನಿ. ಹಾಗೆಯೇ ಇವಾಗ ನಾನು ಕಡಲೆ ಬೀಜ ಅಥವಾ ಶೇಂಗಾ ಪಪ್ಪು ಅದ್ರ ಜೊತೆಗೇ ಕಲ್ಲುಪ್ಪನ್ನು ಕೂಡ ಹಾಕ್ಕೊತಿದ್ದೀನಿ ರೀ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೋಬೇಕ್ರಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಹುರಿಗಡ್ಲೆ ಅಥವಾ ಹಚ್ಕಡ್ಲೆ ಅಂತಾರಲ್ರಿ, ಅದು ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕ್ರಿ. ಇದು ಎಣ್ಣೆಲೆಲ್ಲ ಫ್ರೈ ಆಗೋದ್ರಿಂದ ಚಟ್ನಿ ಅಂತೂ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ರೀ. ಪೂರಿಗೆ ತಿನ್ಬೋದು ರೀ, ರೊಟ್ಟಿ ತಿನ್ಬೋದು ರೀ, ಹಾಗೆಯೇ ಚಪಾತಿಗೆಲ್ಲ ತಿನ್ಲಿಕ್ಕಂತೂ ಬಲು ಚೆನ್ನಾಗಿರುತ್ತೆ ರೀ ಈ ಚಟ್ನಿ. ಇವಾಗ ನಾನು ಕೊಬ್ಬರಿ ಹಾಗೆಯೇ ಈರುಳ್ಳಿಯನ್ನು ಹಾಕ್ಕೊತಿದ್ದೀನಿ ರೀ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಚಟ್ನಿ ಅಂತೂ ಈ ಥರ ಹುರ್ಕೊಂಡು ನಾವು ಮಾಡಿಕೊಂಡ್ರೆ ಒಂದಿನ ಆದರೂ ಕೆಟ್ಟೋಗಲ್ರಿ, ಅಷ್ಟು ಚೆನ್ನಾಗಿರುತ್ತೆ ರೀ ಈ ಚಟ್ನಿ. ಹಾಗಾಗಿ ಎಣ್ಣೆಲೇ ಹುರ್ಕೋಬೇಕ್ರಿ. ಇವಾಗ ನಾನು ಸ್ವಲ್ಪ ಹಸಿ ಕರಿಬೇವನ್ನು ಹಾಕ್ಕೊತಿದ್ದೀನಿ ರೀ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಚಟ್ನಿ ಅಂತೂ ಒಂಥರ ಹೆಂಗಿರುತ್ತಪ್ಪ ಅಂದರೆ ಹೋಟ್ಲಲ್ಲಿ ಕೊಡ್ತಾರಲ್ವ, ಅದಕ್ಕಿಂತ ತುಂಬ ಮನೆಯಲ್ಲೇ ನಾವು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ರೀ. ನಾನಿಲ್ಲಿ ಒಂದು ಚಿಕ್ಕ ಗೋಲೆ ಗಾತ್ರದಷ್ಟು ಹುಣಸೆಹಣ್ಣನ್ನು ನೀರಲ್ಲಿ ತೊಳೆದ್ಬಿಟ್ಟು ಹಾಕ್ಕೊತಿದ್ದೀನಿ ರೀ. ಇದು ಹುಣಸೆಹಣ್ಣು ಹಾಕೋದ್ರಿಂದ ಅದು ತುಂಬ ಚೆನ್ನಾಗಿರುತ್ತೆ. ಒಂದು 10 ನಿಮಿಷ ಆರಕ್ಕೆ ಬಿಡಬೇಕ್ರಿ. ಆರಿದ ನಂತರ ಒಂದು ಮಿಕ್ಸಿ ಬೌಲ್ಗೆ ನಾನೀಗ ಏನು ಮಸಾಲೆ ರೆಡಿ ಮಾಡ್ಕೊಂಡಿದ್ದಲ್ರಿ ಚಟ್ನಿಗೆ ಅದೆಲ್ಲ ಹಾಕ್ಕೋಬೇಕ್ರಿ. ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ರುಬ್ಕೊಂಡು ಬಂದಿದ್ದೀನಿ ರೀ. ನೋಡಿರಿ ಹ್ಯಾಂಗೆ ಬಂದಿದೆ ಚಟ್ನಿ ಅಂದರೆ ಸಖತ್ತಾಗಿ ಬಂದಿದೆ ರೀ ಚಟ್ನಿ. ಇವಾಗ ನಾನೊಂದು ಬೌಲ್ಗೆ ತೆಗಿತಿದ್ದೀನಿ ರೀ. ತೆಗೆದುಬಿಟ್ಟು ಇದಕ್ಕೊಂದೇ ಒಗ್ಗರಣೆ ಹಾಕ್ಬಿಟ್ರೆ ಹೆಂಗೆ ಚಟ್ನಿ ಇರುತ್ತೆ ಅಂದರೆ ಅಷ್ಟು ಸೂಪರಾಗಿರುತ್ತೆ ರೀ. ಆರಾಮಾಗಿ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದಲ್ವ, ಹೋಟೆಲ್ಗಿಂತ ಮನೆಯಲ್ಲೇ ತುಂಬ ಚೆನ್ನಾಗಿರುತ್ತೆ ರೀ. ನೋಡಿ ಹೇಗಿದೆ ಅಂದರೆ ಚಟ್ನಿ ಅಷ್ಟು ಗಟ್ಟಿಯಾಗಿ ನಾನು ಮಾಡ್ಕೊಂಡಿದ್ದೀನಿ ರೀ. ನಿಮಗಿನ್ನೂ ತೆಳ್ಳಗೆ ಬೇಕಾದರೆ ಸ್ವಲ್ಪ ನೀರು ಹಾಕೋರಿ. ನೀರು ಹಾಕ್ಕೊಂಬಿಟ್ಟು ಮಾಡ್ಕೊಬೋದ್ರಿ. ಇವಾಗ ನಾನು ಒಂದು ಚಿಕ್ಕ ತವಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ ಹಾಗೂ ಕರಿಬೇವು 2 ಒಣಮೆಣಸಿಕಾಯಿಯಿಂದ ಒಗ್ಗರಣೆ ಮಾಡಿಕೊಂಡು ಇಲ್ಲಿ ನೇರವಾಗಿ ಚಟ್ನಿಗೆ ಹಾಕ್ಕೊಂಡಿದ್ದೀನಿ ರೀ. ತುಂಬ ಕಡಿಮೆ ಸಮಯದಲ್ಲಿ ಅದ್ಭುತ ರುಚಿ ಚಟ್ನಿ ಮಾಡ್ಬೋದು ರೀ. ಯಾರಿಗೆಲ್ಲ ಈ ಚಟ್ನಿ ಇಷ್ಟ ಆಯ್ತು ಅಂತೇಳಿ ಒಂದು ಲೈಕು ಕಮೆಂಟು ಶೇರ್ ಮಾಡಿರಿ. ನಮ್ಮ ಚಟ್ನಿ ನೋಡಿರಿ ಹೇಗಿದೆಪ್ಪ, ಸೂಪರಾಗಿದೆ ನೋಡಿರಿ ಇಡ್ಲಿಗೆ.